ಬೆಂಗಳೂರಲ್ಲಿ ಅರ್ಥಪೂರ್ಣ ಮಹಿಳಾ ದಿನಾಚರಣೆ ನಡೆದಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಸತಿ ಸಮೇತ ಭಾಗಿಯಾಗಿದ್ದಾರೆ ಶಾಸಕ ಗೋಪಾಲಯ್ಯ ಅವರು. ಬೆಂಗಳೂರಿನಲ್ಲಿ ಮಹಿಳೆಯರ ದಿನಾಚರಣೆಯನ್ನು ಗೌರವದಿಂದ ಆಚರಣೆ ಮಾಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಆಗಿರುವಂತಹ ಕಾರ್ಯಕ್ರಮ ಸತಿಯ ಸಮೇತವಾಗಿ ಭಾಗಿಯಾಗಿದ್ದರು ಶಾಸಕ ಗೋಪಾಲಯ್ಯ ಅವರು. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಏನಿತ್ತು ನಿನ್ನೆ, ಅದರ ಅಂಗವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಹೆಂಡತಿಯ ಸಮೇತವಾಗಿ ಬಂದಿದ್ದಾರೆ ಗೋಪಾಲಯ್ಯ ಅವರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಬಂದಂತಹ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಮಹಿಳೆ ಏನಿದೆ ಅವರ ತ್ಯಾಗಕ್ಕೆ, ಅವರ ಕೆಲಸಕ್ಕೆ ಗೌರವವನ್ನು ಕೊಡಬೇಕಾಗುತ್ತೆ. ನಾವು ಎಲ್ಲ ರೀತಿಯಲ್ಲೂ ಸಾಕಿ ಸಲಹುವಂತಹ ಮಹಿಳೆಗೆ ನಾವು ಗೌರವವನ್ನು ಕೊಡಬೇಕು. ಅದಕ್ಕೋಸ್ಕರ ಅದಕ್ಕೆ ಅಂತ ಹೇಳಿ ಮಹಿಳಾ ದಿನಾಚರಣೆ ಹೊಂದಿದೆ. ಆ ದಿನ ನಾವು ಗೌರವವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಕೇಳ್ಕೊಳ್ತೀನಿ. ಆಕಾಶ ಪತಿತ ಸೇರಿರ್ತಕ್ಕಂತಹ ಎಲ್ಲ ಮಹಿಳಾ ಮಣಿಯರಿಗೆ ಇವತ್ತಿನ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಧಾನಸಭಾ ಕ್ಷೇತ್ರದ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಂಡು ಜಯಸಿಂಹಣ್ಣವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಡಾಕ್ಟರ್ ಮಂಜುನಾಥ್ ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತಾರೆ. ವಿನುತಾ ಹರೀಶ್ ಅವರು ಅಲ್ಲ ನಾನು ಕೇಳ್ಕೊಳ್ತೀನಿ. ಆಕಾಶ ಪತಿತ ಸೇರಿರ್ತಕ್ಕಂತಹ ಎಲ್ಲ ಮಹಿಳಾ ಮಣಿಯರಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಧಾನಸಭಾ ಕ್ಷೇತ್ರದ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಂಡು ಜಯಸಿಂಹಣ್ಣವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಡಾಕ್ಟರ್ ಮಂಜುನಾಥ್ ವಿನುತಾ ಹರೀಶ್ ಅವರು ಒಂದು ಮಹಿಳೆಯನ್ನ ಮೊಟ್ಟ ಮೊದಲು ನಾವು ನೋಡ್ತಕ್ಕಂಥದ್ದು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಹೆಂಡತಿಯಾಗಿ ಎಲ್ಲವನ್ನೂ ನಾವು ಸಮಾಜದಲ್ಲಿ ನೋಡ್ತೇವೆ. ಇವತ್ತು ಏನೇ ಒಂದು ಜವಾಬ್ದಾರಿ ತರಬೇಕು ಅಂತಂದ್ರೆ ಮನೆಯಲ್ಲಿ ಒಂದು ಹೆಂಗಸಿದ್ರೆ ಮಾತ್ರನೇ ತಾಣೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ಗಂಡಸರಿಗೂ ಗೊತ್ತಾಗಿದೆ. ನಾವೇನೇ ಹೊರಗಡೆ ಹೋಗಿ ಏನೇ ಸಂಪಾದನೆ ಮಾಡ್ಬೋದು, ಮನೆಯಲ್ಲಿ ಒಂದು ಪೂಜೆಯಿಂದ ಹಿಡಿದು ಬರ್ತಕ್ಕಂಥವ್ರನ್ನ ಮಾತಾಡ್ತಕ್ಕಂಥದ್ದು, ಮಕ್ಕಳನ್ನ ಎತ್ತಿ ಒತ್ತಿ ಅವರನ್ನ ಸಾಕಿ ಸರಿಯಾದ ದಾರಿಯಲ್ಲಿ ತಾಕ್ತಕ್ಕಂಥದ್ದು ಒಂದು ಮಹಿಳೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಅರ್ಥ ಆಗಿದೆ. ಇವತ್ತು ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿರ್ತಕ್ಕಂಥದ್ದು ಶ್ರೀಮತಿ ಮುರ್ಮಾ ಮೇಡಮ್ ಅವರು, ಒಬ್ರು ಮಹಿಳೆ ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥದ್ದು. ಡೆಲ್ಲಿನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಂದು ಮಹಿಳೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾವು ಅನ್ಕೊಂಡಿದ್ದು 2028ರ ಹೊತ್ತಿಗೆ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆಯಲ್ಲಿ 50% ಮಹಿಳೆಯರು ಹೋಯ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ 224 ಜನದಲ್ಲಿ 112ಕ್ಕಿಂತ ಹೆಚ್ಚಿನ ಮಹಿಳೆಯರು ವಿಧಾನಸಭೆಗೆ ಹೋಯ್ತಾರೆ ಅಂತಕ್ಕಂಥದ್ದನ್ನ ಭಾವಿಸಿದ್ದು. ಅದೊಂದು 3 ವರ್ಷ 4 ವರ್ಷ ಮುಂದಕ್ಕೆ ಹೋಗಬಹುದು, ಇಲ್ಲ ಆಗ್ಬಹುದು. ಅದನ್ನ ಎಲ್ಲಾ ವಿಚಾರಗಳಲ್ಲೂ ನಾವು ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಬೆನ್ನಿಂದ ಇರ್ತೇವೆ. ಇಲ್ಲಿ ಬಂದಿರ್ತಕ್ಕಂಥ ಬಡವರಿಂದ ಹಿಡಿದು ಮಧ್ಯಮ ವರ್ಗದಿಂದ ಅನುಕೂಲಸ್ಥ ಕುಟುಂಬದ ಎಲ್ಲ ನನ್ನ ತಾಯಂದಿರು, ಸಹೋದರಿಯರು ಬಂದಿದ್ದೀರಿ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬೆನ್ನಿಂದ ಇರ್ತೇವೆ. ಇವತ್ತೇನು ಸುಮಾರು 400 ಸಂಘಗಳಿಂದ, ಮಹಿಳಾ ಸಂಘಗಳಿಂದ ಒಕ್ಕೂಟಗಳನ್ನು ಮಾಡಿಸಿ 40ಕ್ಕಿಂತ ಹೆಚ್ಚಿನ ಒಕ್ಕೂಟಗಳನ್ನು ಮಾಡಿಸಿ
ಅದರಲ್ಲಿ ನೀವು ಸದೃಢವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ಮಾಡಿ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಆ ಒಕ್ಕೂಟಗಳಿಗೆ 1 ಲಕ್ಷ ರೂಪಾಯಿನ ಪ್ರತಿ ವರ್ಷ ಕೊಟ್ಟು ನಿಮ್ಮನ್ನ ಸದೃಢಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಯಾರೂ ಮಾಡ್ತಾ ಇಲ್ಲ. ನಾವು ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಕಾಶ ಪತಿತ ಸೇರಿರ್ತಕ್ಕಂತಹ ಎಲ್ಲ ಮಹಿಳಾ ಮಣಿಯರಿಗೆ ಇವತ್ತಿನ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಧಾನಸಭಾ ಕ್ಷೇತ್ರದ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಂಡು ಜಯಸಿಂಹಣ್ಣವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಡಾಕ್ಟರ್ ಮಂಜುನಾಥ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.